ಒಂದು ಹಳ್ಳಿಯಲ್ಲಿ 7ರಿಂದ 8 ವರ್ಷದ ಹುಡುಗನೊಬ್ಬ ವಾಸಿಸುತ್ತಿದ್ದ. ಅವನು ಶಾಲೆಯಲ್ಲಿ ಫುಟ್ಬಾಲ್ ಆಡುತ್ತಿದ್ದನು ಮತ್ತು ಅವನನ್ನು ಹೊರತುಪಡಿಸಿ ಉಳಿದ ಆಟಗಾರರು ಒಳ್ಳೆಯ ಶೂಗಳನ್ನು ಹೊಂದಿದ್ದರು ಎಂಬ ಕಾರಣಕ್ಕಾಗಿ ಅವನು ಯಾವಾಗಲೂ ಇತರ ಆಟಗಾರರ ಶೂಗಳ ಬಗ್ಗೆ ಅಸೂಯೆ ಪಡುತ್ತಿದ್ದನು. ಅದಕ್ಕಾಗಿಯೇ ಅವನು ಸೋತಾಗಲೆಲ್ಲ ಇದೆಲ್ಲವೂ ಈ ಶೂಗಳಿಂದಾಗಿ ಎಂದು ಹೇಳುತ್ತಿದ್ದನು. ಆದರೆ ಸತ್ಯವೆಂದರೆ ಆ ಹುಡುಗ ಅಭ್ಯಾಸ ಮಾಡುತ್ತಿರಲಿಲ್ಲ. ಇದನ್ನು ನೋಡಿದ ಅವನ ಫುಟ್ಬಾಲ್ ಕೋಚ್ ಅವನಿಗೆ ಹೊಸ ಶೂಗಳನ್ನು ಉಡುಗೊರೆಯಾಗಿ ನೀಡುವ ಬಗ್ಗೆ ಯೋಚಿಸಿದನು. ಆದರೆ ಹೊಸ ಶೂಗಳನ್ನು ಧರಿಸಿದ ನಂತರವೂ ಗೆಲ್ಲದಿದ್ದರೆ ಅವನು ತನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಎಂದು ಭಾವಿಸಿದನು. ಏಕೆಂದರೆ ಅವನು ಇಷ್ಟು ವರ್ಷಗಳ ಕಾಲ ತನ್ನನ್ನು ತಾನು ಒಳ್ಳೆಯ ಆಟಗಾರನೆಂದು ಪರಿಗಣಿಸುತ್ತಿದ್ದನು ಮತ್ತು ಯಾವಾಗಲೂ ಶೂಗಳನ್ನು ದೂಷಿಸುತ್ತಿದ್ದನು. ಆದರೆ ಅವನು ಹೊಸ ಶೂಗಳನ್ನು ಪಡೆದಾಗ ಮತ್ತು ಇನ್ನೂ ಚೆನ್ನಾಗಿ ಆಡಲು ಸಾಧ್ಯವಾಗದಿದ್ದಾಗ ಅವನು ತನ್ನ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಕೋಚ್ ಸರ್ ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಹುಡುಗ ತನ್ನ ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಆ ಶೂಗಳನ್ನು ಒಂದು ದೊಡ್ಡ ಮರದ ಕೆಳಗೆ ಇಟ್ಟುಕೊಂಡು ಆ ಮರದ ಹಿಂದೆ ಅಡಗಿದನು. ಆ ಹುಡುಗ ಅಲ್ಲಿಂದ ಹೋಗುವಾಗ ಆ ಶೂಗಳನ್ನು ನೋಡಿದನು ಮತ್ತು ಸುತ್ತಲೂ ನೋಡಿದನು. ಅಲ್ಲಿ ಯಾರೂ ಕಾಣಲಿಲ್ಲ. ಅವನು ಆ ಶೂಗಳನ್ನು ಧರಿಸಿದನು. ನಂತರ ಮರದ ಹಿಂದಿನಿಂದ ಕೋಚ್ ಸರ್ ಆ ಹುಡುಗನಿಗೆ ಜೋರಾಗಿ ಹೇಳಿದನು, "ನಾನು ಮಾಂತ್ರಿಕ ಶೂ. ನನ್ನನ್ನು ಧರಿಸಿದವರಿಗೆ ಮಾತ್ರ ಅದೃಷ್ಟ ಲಭ್ಯವಾಗುತ್ತದೆ. ನನ್ನನ್ನು ಧರಿಸಿದ ನಂತರ ನೀನು ಎಲ್ಲದರಲ್ಲೂ ಮುಂದಿರುತ್ತಿ." ಇದನ್ನು ಕೇಳಿ ಹುಡುಗ ಆಶ್ಚರ್ಯಚಕಿತನಾದನು. ಈಗ ನನ್ನ ಜೀವನ ಸುಧಾರಿಸುತ್ತದೆ ಎಂದು ಭಾವಿಸಿದನು. ಮರುದಿನ ಬೆಳಿಗ್ಗೆ ಅವನು ಶಾಲೆಗೆ ಹೋದಾಗ ಓದದೆ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಪಡೆಯುವ ಬಗ್ಗೆ ಯೋಚಿಸಿದನು. ಆದರೆ ಫಲಿತಾಂಶದಲ್ಲಿ ಅವನಿಗೆ ಶೂನ್ಯ ಬಂದಿತು. ಅವನು ಫುಟ್ಬಾಲ್ ಪಂದ್ಯವನ್ನು ಆಡಿದನು ಮತ್ತು ಗೋಲು ತಾನಾಗಿಯೇ ಗಳಿಸಲ್ಪಡುತ್ತದೆ ಎಂದು ಭಾವಿಸಿದನು. ಆದರೆ ಚೆಂಡು ಅವನ ಮುಖಕ್ಕೆ ಬಡಿಯಿತು. ಅವನು ಮತ್ತೆ ಮರದ ಬಳಿಗೆ ಹೋಗಿ ಕೋಪದಿಂದ ಈ ಮ್ಯಾಜಿಕ್ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದನು. ಕೋಚ್ ಸರ್ಗೆ ಮರುದಿನ ಇದೇ ಆಗಲಿದೆ ಎಂದು ತಿಳಿದಿತ್ತು. ಆದ್ದರಿಂದ ಅವರು ಈಗಾಗಲೇ ಬಂದು ಆ ಮರದ ಹಿಂದೆ ಅಡಗಿಕೊಂಡಿದ್ದರು. ಸರ್ ಮತ್ತೆ ಅದೇ ಶಬ್ದವನ್ನು ಮಾಡಿದರು. "ನೀನು ಮೊದಲು ಪ್ರಯತ್ನಿಸಿದಾಗ ಮಾತ್ರ ಮ್ಯಾಜಿಕ್ ಕೆಲಸ ಮಾಡುತ್ತದೆ ಎಂದು ಹೇಳಿದರು. ಕನಿಷ್ಠ 1 ತಿಂಗಳು ಕಠಿಣ ಪರಿಶ್ರಮವಿಲ್ಲದೆ ಗೆಲ್ಲಲು ಬಯಸುವವರಿಗೆ ಯಾವುದೇ ಮ್ಯಾಜಿಕ್ ಕೆಲಸ ಮಾಡುವುದಿಲ್ಲ." ಆ ಶಬ್ದವನ್ನು ಕೇಳಿ ಹುಡುಗ ಆಶ್ಚರ್ಯಚಕಿತನಾದನು. ಆ ದಿನದ ನಂತರ ಹುಡುಗ 1 ತಿಂಗಳು ತರಬೇತಿ ಪಡೆಯಲು ಪ್ರಾರಂಭಿಸಿದನು. ಅವನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದನು. ಪ್ರತಿದಿನ ಅಭ್ಯಾಸ ಮಾಡಲು ಪ್ರಾರಂಭಿಸಿದನು. ತಪ್ಪುಗಳಿಂದ ಕಲಿತನು ಮತ್ತು 1 ಪೂರ್ಣ ತಿಂಗಳ ನಂತರ ಅವನು ತನ್ನಲ್ಲಿ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದನು. ಅವನು ಅಧ್ಯಯನದಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಪ್ರಾರಂಭಿಸಿದನು. ಫುಟ್ಬಾಲ್ನಲ್ಲಿ ಗೆಲ್ಲಲು ಪ್ರಾರಂಭಿಸಿದನು ಮತ್ತು ಈಗ ಮ್ಯಾಜಿಕ್ ಕೆಲಸ ಮಾಡುತ್ತಿದೆ ಎಂದು ಅವನಿಗೆ ಅನಿಸಿತು. ನಂತರ ಅವನು ಯೋಚಿಸಿದನು, ನಾನು ಇನ್ನೂ 1 ತಿಂಗಳು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಮ್ಯಾಜಿಕ್ ಇನ್ನೂ ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಮತ್ತು ಹುಡುಗ ಹೆಚ್ಚು ಶ್ರಮಿಸಲು ಪ್ರಾರಂಭಿಸಿದನು ಮತ್ತು ಇದೆಲ್ಲವೂ ಈ ಮ್ಯಾಜಿಕ್ ಶೂಗಳಿಂದ ನಡೆಯುತ್ತಿದೆ ಎಂದು ಅವನಿಗೆ ಅನಿಸಿತು. ಆದರೆ ವಾಸ್ತವವೆಂದರೆ ಕಡಿಮೆ ಸಮಯದಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲದೆ ಅವನು ತನ್ನ ಪ್ರಯತ್ನಗಳ ಮೂಲಕ ಉನ್ನತ ವಿದ್ಯಾರ್ಥಿಯಾದನು. ಆದ್ದರಿಂದ ಈ ಕಥೆಯಿಂದ ಮ್ಯಾಜಿಕ್ ಪ್ರತಿಯೊಬ್ಬರೊಳಗೆ ಇದೆ ಎಂದು ನಾವು ಕಲಿಯುತ್ತೇವೆ. ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು ಮತ್ತು ನಂತರ ಅದು ವಾಸ್ತವವಾಗುತ್ತದೆ. ಮ್ಯಾಜಿಕ್ ಸ್ವಯಂಚಾಲಿತವಾಗಿ ಹೊರಬರುತ್ತದೆ ಮತ್ತು ಅಭ್ಯಾಸದ ನಂತರ ನೀವು ನಿಮ್ಮೊಳಗೆ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದಾಗ ನೀವು ಇದನ್ನೆಲ್ಲ ಮಾಡುತ್ತಿದ್ದೀರಿ ಎಂದು ನೀವು ಆಶ್ಚರ್ಯಚಕಿತರಾಗುತ್ತೀರಿ. ನಂತರ ಮ್ಯಾಜಿಕ್ ಕೇವಲ ವಿಷಯ ಅಭ್ಯಾಸದಿಂದ ಬರುತ್ತದೆ ಮತ್ತು ಅಭ್ಯಾಸದ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಪರಿಣಿತನಾಗುತ್ತಾನೆ. ಅಭ್ಯಾಸವು ಮನುಷ್ಯರನ್ನು ಪರಿಪೂರ್ಣಗೊಳಿಸುತ್ತದೆ ಮತ್ತು ಬ್ರೂಸ್ಲಿ ಸಹ 1000 ರೀತಿಯ ಚಲನೆಗಳನ್ನು ತಿಳಿದಿರುವ ವ್ಯಕ್ತಿಗೆ ನಾನು ಹೆದರುವುದಿಲ್ಲ, 1 ಚಲನೆಯನ್ನು 1000 ಬಾರಿ ಅಭ್ಯಾಸ ಮಾಡಿದ ವ್ಯಕ್ತಿಗೆ ನಾನು ಹೆದರುತ್ತೇನೆ, ಏಕೆಂದರೆ ಈಗ ಅವನು ಆ ಚಲನೆಯಲ್ಲಿ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ನೀವು ಈ ಕಥೆಯನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಯೂಟ್ಯೂಬ್ ಈ ವಿಡಿಯೋವನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಬಹುದು. ಮತ್ತು ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಖಂಡಿತವಾಗಿಯೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಇದೇ ರೀತಿಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.